ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೆಳಗ್ಗೆ 4 ಗಂಟೆ ಆಗಿದೆ. ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ. ನನ್ನ ಮಗಳು ಅಮ್ಮ ಚಪಾತಿ ಮಾಡಮ್ಮ ಅಂತ ಹೇಳಿದ್ಲು. ಅದಕ್ಕೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಎಲ್ಲ ಹಚ್ಕೊತಾ ಇದ್ದೀನಿ. ಈಗೇನು ಗೊಜ್ಜು ಮಾಡಲ್ಲ, ಅಂಗಡಿಗೆ ಟೈಮ್ ಆಗಿದೆ, ಸ್ವಲ್ಪ ಐಟಮ್ ಆರ್ಡ್ರ್ ಇದೆ, ಅದಕ್ಕೋಸ್ಕರ ಬೇಗ ಹೋಗ್ಬೇಕು ಅಂಗಡಿಗೆ. ಅದಕ್ಕೋಸ್ಕರ ಎಲ್ಲ ಹಚ್ಚಿಕ್ತಾ ಇದ್ದೀನಿ. ಹಚ್ಚಿಕ್ಕಿ ಇಟ್ಟು ಹೋಗ್ತೀನಿ. ಅಂಗಡಿಯಿಂದ ಬಂದು ಗೊಜ್ಜು ಮಾಡಿಕೊಡ್ತೀನಿ. ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ತೊಳೆದ್ಬಿಟ್ಟು ಹೋಗೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಬಂದು ಚಪಾತಿ ಮಾಡೋಕ್ಕಾಗಲ್ಲ ಆಗ ಪಾತ್ರೆ ಎಲ್ಲ ಇದ್ದರೆ, ಅದಕ್ಕೆ ಎಲ್ಲ ನೀಟಾಗಿ ಈಗಲೇ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಂಗಡಿಗೆ ಕೂಡ ಟೈಮ್ ಆಗಿದೆ, ಹಂಗಾಗಿ ಬೇಗ ತೊಳ್ಕೊತಾ ಇದ್ದೀನಿ ಪಾತ್ರೆ ಎಲ್ಲನೂ. ಚಪಾತಿ ಹಿಟ್ಟು ಕೂಡ ಕಲಸಿಲ್ಲ, ನಾನು ಅಂಗಡಿಲೇ ಕಲಿಸ್ಕೊಳ್ಳೋದು ಚಪಾತಿ ಹಿಟ್ಟು ಕೂಡ. ಬನ್ನಿ ಅಂಗಡಿಲಿ ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯದ ದಿನ ನಮ್ಮದು, ಹಂಗಾಗಿ ಏನು ಮಾಡೋಕ್ಕೂ ಆಗೋದಿಲ್ಲ. ಕೆಲಸ ಇದ್ದದ್ದೇ, ಮನೆ ಸಂಸಾರ ಅಂದಮೇಲೆ ಎಷ್ಟೇ ಕೆಲಸ ಇದ್ದರೂ ಮಾಡಲೇಬೇಕು, ಏನು ಮಾಡೋಕ್ಕೂ ಆಗಲ್ಲ. ನೋಡಿ ಈಗ ಇದೆಲ್ಲ ಮುಚ್ಚಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಹಾಲು ತೊಗೊತಾ ಇದ್ದಾರೆ ಅಂಗಡಿಗೆ ಅಂತೇಳಿ. ಅಂಗಡಿ ಹತ್ರ ಬಂದೆ, ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಸ್ಟಮರ್ಸ್ ಇದ್ದರು, ಹಂಗಾಗಿ ಅವ್ರಿಗೆ ಟೀ ಕೊಡ್ತಾಯಿದ್ದೀನಿ. ಕಸ್ಟಮರ್ಸ್ ಕುಡಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಫಸ್ಟ್ ನಾನು ಟೀ ಕುಡಿಬೇಕು. ತಲೆ ಓಡೋದೇ ಇಲ್ಲ ಟೀ ಕಾಫಿ ಕುಡ್ದಿಲ್ಲ ಬೆಳಗ್ಗೆ ಹೊತ್ತು ಅಂದರೆ. ನನಗಂತೂ ಟೀ ಇರಲೇಬೇಕು, ಹಂಗಾಗಿ ನಾನು ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನನಗೆ ಟೀ ಕುಡಿದು ನೆಕ್ಸ್ಟ್ ಕೆಲಸನೇ ಮೊಟ್ಟೆ ಬಿಡಿಸೋದು. ಮೊಟ್ಟೆ ಅಂತೂ ಬರ್ತಾಯಿಲ್ಲ. ನನ್ನ ಕೈಲಂತೂ ಬಿಡ್ಸೋಕ್ಕಾಗ್ತಾಯಿಲ್ಲ. ನಮ್ಮ ಮನೇಲಿ ಬೈತವ್ರೆ, 150 ಮೊಟ್ಟೆನ 50 ಮೊಟ್ಟೆ ಮಾಡಿ ಇಕ್ಕಿರ್ತೀಯ ಅಂತ ಬೈತವ್ರೆ. ಏನು ಮಾಡೋಕ್ಕೂ ಆಗಲ್ಲ. ನೋಡಿ ಈ ಥರ ಇದೆ, ಬಿಡಿಸೋದೆಲ್ಲಿ, ಬಿಡ್ಸೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಕಿತ್ತಿ ಗುಡ್ಡೆ ಹಾಕ್ತಾಯಿದ್ದೀನಿ ಮೊಟ್ಟೆ ಎಲ್ಲನೂ. ಸಿಪ್ಪೆ ಅಂತೂ ಯಾವುದು ಬರ್ತಾನೇ ಇಲ್ಲ. ನಮ್ಮ ಮನೆಯವ್ರು ಬೈತವ್ರೆ ಸರಿಯಾಗಿ ಬಿಡಿಸು ಅಂತ. ನೋಡಿ ಏನು ನನ್ನ ಕರ್ಮ. ಈ ಮೊಟ್ಟೆ ಬಿಡ್ಸೋಕೆ ಕುತ್ಕೊಂಡ್ರೆ ಚೆನ್ನಾಗಿ ಬಂದರೆ ಬೇಕ್ರಿ ಬೇಕಪ್ಪ ಅನಿಸುತ್ತೆ. ಈ ಸಿಪ್ಪೆ ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಕ್ರಿ ಸವಾಸ ಬೇಡಪ್ಪ ಅನಿಸುತ್ತೆ ನನಗಂತೂ. ನೋಡಿ ಇಷ್ಟು ಮೊಟ್ಟೆ ಬಿಡಿಸ್ಬೇಕು, ಸಿಪ್ಪೆ ಸರಿಯಾಗಿ ಬರ್ತಾಯಿಲ್ಲ. ತಲೆ ಕೆಟ್ಟೋಗುತ್ತೆ ಬೆಳಗ್ಗೆ ಹೊತ್ತು ಈ ಥರ ಆದರೆ. ಏನು ಮಾಡೋದಕ್ಕೂ ಆಗಲ್ಲ, ನಾನೇ ಬಿಡಿಸ್ಬೇಕು. ನಿಮ್ಗೆ ಹೇಳಿದ್ದೆ ಚಪಾತಿ ಹಿಟ್ಟು ಅಂಗಡಿಲಿ ಕಲಿಸ್ತೀನಿ ಅಂತ. ನೋಡಿ ನಾನು ಈ ಥರನೇ ಕಲಿಸೋದು. ಮಿಷಿನ್ಗೆ ಹಾಕ್ತೀನಿ, ಮಿಷಿನ್ ಚೆನ್ನಾಗಿ ರುಬ್ಕೊಡುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಆಗ್ತಾಯಿದೆ, ಕೈಗೇನು ಹಿಟ್ಟು ಅಂಟೋದಿಲ್ಲ, ಚೆನ್ನಾಗಿ ರುಬ್ಬುತ್ತೆ ಮಿಷಿನ್ನು. ನಾನು ಯಾವಾಗಲೂ ಈ ಥರನೇ ಹಾಕೋದು. ಚಪಾತಿ ಮಾಡಬೇಕಂದ್ರೆ ನನ್ನ ಕೈಲಿ ಕಲಿಸೋದಿಲ್ಲ, ಮಿಷಿನ್ಗೆ ಹಾಕ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿ ಕೊಟ್ಟೈತೆ, ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಕೈಲಿ ಕಲಿಸಿದ್ರು ಈ ಥರನೇ ಮಕ್ಕಳನ್ನ ಸ್ಕೂಲ್ ಕಲಿಸ್ಬೇಕು. ಅದಕ್ಕೋಸ್ಕರ ಮನೆಗೆ ಬಂದೆ. ಟೊಮೊಟೊ ಗೊಜ್ಜು ರೆಡಿ ಆಯಿತು, ಈಗ ಚಪಾತಿ ಅರಿಬೇಕು. ನೋಡಿ ನಾವು ಕೈಲಿ ಕಲಿಸಿದ್ರು ಕೂಡ ಈ ಥರ ಹಿಟ್ಟು ಚೆನ್ನಾಗಿ ಬರೋದಿಲ್ಲ. ಆ ಥರ ಮಿಷಿನಲ್ಲಿ ಚೆನ್ನಾಗಿ ರುಬ್ಕೊಡುತ್ತೆ. ನನಗಂತೂ ತುಂಬ ಈಸಿ ಆಗುತ್ತೆ ಮಿಷಿನ್ ಇರೋದಕ್ಕೆ. ಚಪಾತಿ ಮಾಡಬೇಕಾದ್ರೆ ನನಗೆ ಕಲಿಸೋದು ಹಿಟ್ಟು ಹಿಂಸೆ ಆಗಲ್ಲ. ಈ ಥರ ಬಂದ್ಬಿಡ್ತೀನಿ ಅಂಗಡಿಲೇ. ಈಗ ಮನೇಲಿ ಬೇಕಾದ್ರೆ ಹರ್ಕೊಡ್ಬೋದು ಅಂಥೇಳಿ. ನನ್ನ ಮಗನಿಗೆ ಟೈಮ್ ಆಗೈತಮ್ಮ ಅಂತ ಬಡ್ಕೊತಾವನೆ. ಅವ್ನಿಗೊಂದು ಕೆಲಸ ಹೇಳಿದ್ರೆ 2 ಕೆಲಸ ಮಾಡ್ತಾನೆ. ಅವನ ಬದಲು ನಾನೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚಪಾತಿ ಹಾಕ್ತಾಯಿದ್ದೀನಿ. ನನ್ನ ಮಗ ಏನಾರು ಒಂದು ಎತ್ಕೊಂಪ ಅಂದರೆ ಹುಡುಕ್ತಾನೆ ಅಂಗಿ ಎತ್ಕೊಳ್ಳೋಕ್ಕೆ. ಅವನ ಕೈಗೆ ಏನೂ ಸಿಗೋದಿಲ್ಲ, ಎಲ್ಲ ನಾವೇ ಮಾಡಿಕೊಡ್ಬೇಕು ಅವ್ನಿಗೊಂದೊಂದು ಟೈಮು. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದು, ಅವಳಿಗೂ ಕೂಡ ಹೋಗಪ್ಪ ನೀನು ಅಲ್ಲೂಜೋಗು ಅಂತೇಳಿ ಕಲಿಸ್ತಾಯಿದ್ದೀನಿ. ಟೈಮ್ ಆಗುತ್ತೆ ಹೋಗು ಅಂತೇಳಿ. ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ಬೇಕು. ಹಂಗಾಗಿ ತಿಂಡಿ ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಇವತ್ತು. ಬನ್ನಿ ಚಪಾತಿ ಊಟ ಮಾಡೋರಂತೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ. ಮನೇಲಿದ್ದರೆ ಏನೋ ಮಾಡ್ಬೋದು, 2 ಕಡೆ ಅಂಗಡಿ ಮನೆ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ಮಾಡೋಣ, ಅದು ನಮ್ಮ ಕೆಲಸನೇ ಅಲ್ವಾ.
ಇಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರಂತೂ ನಮಗಿನ್ನ ಹಿಂಸೆ ಆಗೋದು. ನಮ್ಮದು ಸ್ವಂತ ಉದ್ಯೋಗ ಅಂತ ಅಂದಮೇಲೆ ನಮಗೇನು ಕಷ್ಟ ಅನಿಸಲ್ಲ. ಹಂಗಾಗಿ ಮಾಡ್ತಾಯಿರ್ತೀನಿ, ಏನು ಮಾಡೋಕ್ಕೂ ಆಗಲ್ಲ. ಮಕ್ಕಳು ಸ್ಕೂಲ್ಗೆ ಹೋದರೆ ಟೆನ್ಷನ್ ಇರಲ್ಲ, ಎಲ್ಲಾದರೂ ಹೆಂಗೆ ಬೇಕಾದರೂ ಮಾಡ್ಕೋಬೋದು. ನನ್ನ ಮಗ ಫಸ್ಟ್ ಹೋಗ್ತಾನೆ, ಹಂಗಾಗಿ ಅವ್ನಿಗೆ ಬೇಗ ಎಲ್ಲ ಹಾಕ್ಕೊಡ್ಬೇಕು. ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಮಗ ಆಯಿತು, ಈಗ ಮಗಳು. ಇವಳನ್ನಂತೂ ಎಲ್ಲದಕ್ಕೂ ಒಪ್ಸೋದಂತೂ ತುಂಬ ಕಷ್ಟ. ಏನೂ ಒಪ್ಪೋದಿಲ್ಲ. ಅವಳಿಷ್ಟ ಬಂದಂಗೆ ಮಾಡಬೇಕು. ನಾವಿಷ್ಟ ಬಂದಂಗೆ ಏನೂ ಇಲ್ಲ ಇವಳ ಹತ್ರ. ಅವಳು ಹೇಳ್ದಂಗೆ ಜಡೆ ಹಾಕಬೇಕು, ಅವಳು ಹೇಳ್ದಂಗೆ ಹಣೆಗಿಕ್ಬೇಕು, ಎಲ್ಲ ಅವಳು ಹೇಳಿದ್ದವೆ ಮೇಡಮ್ ಅವ್ರು ಆರ್ಡ್ರ್ ಮಾಡ್ದಂಗೆ ನಾವು ಮಾಡಬೇಕು. ನಮ್ಗೆ ಈ ಕೆಲಸದಲ್ಲೂ ಇವಳು ಒಂದೊಂದ್ಸತಿ ಟಾರ್ಚರ್ ಕೊಡ್ತಾಳೆ. ಏನು ಮಾಡೋಕ್ಕೂ ಆಗಲ್ಲ. ನೋಡ್ಕೊಳ್ಳಿ ಹೆಂಗೆ ಇರೋದಿಷ್ಟುದ್ದ ಜುಟ್ಟು. ಈ ಜುಟ್ಟಿಗೆ 10 ಥರ ಡಿಸೈನ್ ಹೇಳ್ತಾಳೆ. ಆ ಥರ ಡಿಸೈನ್ ಬೇಕು, ಈ ಥರ ಡಿಸೈನ್ ಬೇಕು ಅಂತ. ನಾನು ಸ್ವಲ್ಪ ದೊಡ್ಡವಳಾದ್ರಂತೂ ನನಗೆ ಅಂಗಡಿ ಕೆಲಸ ಬಿಟ್ಬಿಟ್ಟು ಇವಳು ಜಡೆ ಹಾಕೊಳ್ಳೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ ಅನಿಸುತ್ತೆ. ನೋಡ್ಕೊಳ್ಳಿ, ಏನೂ ಒಪ್ಪೋದಿಲ್ಲ ಜಡೆನ. ನೋಡಿ ಆಗಲೇ ಹೊರಟ್ಲು ನನಗೆ ಈ ಜಡೆ ಬೇಡ ಅಂತ. ಮತ್ತು ಇನ್ನೊಂದು ಥರ ಡಿಸೈನ್ ಹಾಕ್ತೆ, ಅದು ಬೇಡ ಅಂತ ಹೊರಟ್ಲು. ಇವಳು ಡಿಸೈನ್ ಜಡೆ ಹಾಕೋತ್ತಿಗೆ ನನಗಂತೂ ಕೆಲಸ ಸಾಕಾಗ್ಬಿಡುತ್ತೆ. ಏನು ಮಾಡೋಕ್ಕೂ ಆಗಲ್ಲ. ಇರೋದಿಷ್ಟುದ್ದ ಜುಟ್ಟು 10 ಥರ ಎಲ್ಲ ಮೊಬೈಲಲ್ಲಿ ನೋಡೋದು. ನನಗೆ ಈ ಥರ ಜಡೆ ಹಾಕು, ಆ ಥರ ಜಡೆ ಹಾಕು ಅಂತ ರಾಗಗಳು ಆಡೋದು ಇವಳು. ಏನು ಮಾಡೋಕ್ಕೂ ಆಗಲ್ಲ. ಲಾಸ್ಟಿಗೆ ಹಳೆ ಗಂಡನ ಪಾದವೆ ಗತಿ ಅಂತಾರಲ್ಲ, ಹಂಗೆ ಈ ಥರ ಜಡೆ ಹಾಕಿ ಕಳಿಸ್ದೆ. ಹೋಗೋ ತಾಯಿ ಫಸ್ಟ್ ನೀನು ಸ್ಕೂಲ್ಗೆ ಅಂತೇಳಿ. ಏನು ಮಾಡೋಕ್ಕಾಗಲ್ಲ. ಆದರೂ ಮುನ್ಸ್ಕೊಂಡು ನಿಂತ್ಕೊ, ಏನು ಮಾಡೋಕ್ಕೂ ಆಗಲ್ಲ ಅಂತೇಳಿ ಕಳಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಮನೆಗೆ ಬಂದೆ ಅವಳನ್ನ ಬಿಟ್ಟು. ಇವು ನೋಡಿದ್ರಂತೂ ಫಿಶ್ಶು ಗಲೀಜು ಮಾಡ್ಕೊಂಡಿತ್ತು ಎಲ್ಲ. ಅದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳಿ ಬಂದೆ. ನೋಡಿ ಈ ಥರ ಮಾಡ್ಕೊಂಡವೆಲ್ಲ. ತಿಂದು ಎಲ್ಲ ಗಲೀಜು ಮಾಡಿ ಇಕ್ಕವೆ. ಡೈಲಿ ಕ್ಲೀನ್ ಮಾಡಬೇಕು ಫಿಶ್ ಟ್ಯಾಂಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಅದ್ರದ್ದೆಲ್ಲ. ನೋಡಿ ಈ ಥರ ಕ್ಲೀನ್ ಮಾಡ್ಕೊಬೇಕು. ಇವು ಬೇರೆ ಇಬ್ಬರು ಮಕ್ಕಳ ಜೊತೆಗೆ ಇವರು ಬೇರೆ ಟಾರ್ಚರ್ ನನಗೆ. ಏನು ಮಾಡೋಕ್ಕೂ ಆಗಲ್ಲ. ನನ್ನ ಮಗ ತಂದು ಸಾಕ್ಬಿಟ್ಟವನೆ. ಏನೋ ಪಾಪ ಇವನು ಬದಿಕೊಳ್ಳಿ ನಮ್ಮ ಜೊತೆಗೆ ಅಂತ ಸಾಕ್ತಾಯಿದ್ದೀನಿ. ನೀಟಾಗೆಲ್ಲ ಕ್ಲೀನ್ ಮಾಡಿದೆ. ಈಗೆಲ್ಲ ಒಳಗಡೆಗೆ ಹಾಕಿ ಇಲ್ಲಿ ಬಿಡ್ತಾಯಿದ್ದೀನಿ. ನೋಡಿ ಇನ್ನು ಚೆನ್ನಾಗಿದ್ದಾವೆ ಫಿಶ್ಶು, ಸೂಪರಾಗಿದ್ದಾವೆ. ನೀಟಾಗಿ ಎತ್ತಿ ಅವ್ರ ಜಾಗಕ್ಕೆ ಇಕ್ಬಿಟ್ಟು ಅವ್ರಿಗೂ ಬಾಯಿ ಅಂತೇಳ್ಬಿಟ್ಟು ನನ್ನ ನಡೆ ಅಂಗಡಿಯ ಕಡೆ ಅಂತೇಳಿ ಹೊರಟೆ. ಅಂಗಡಿಗೆ ಹೋಗಬೇಕು, ಅಲ್ಲೂ ಕೆಲಸ ಇದೆ. ಇವ್ರಿಗೆ ಫುಡ್ಡು ಸಾಯಂಕಾಲ ಬಂದು ಹಾಕ್ತೀನಿ. ಏಕೆಂದರೆ ಇವರೆಲ್ಲ ಬಿಸಿ ರಾಗಿ ಮುದ್ದೆ ಉಣ್ಣೋರು. ಸಾಯಂಕಾಲ ಮಾಡಿ ಹಾಕ್ತೀನಿ ಮುದ್ದೆ ಇವ್ರಿಗೆ.